ವೆಲ್ಕಮ್ ಬ್ಯಾಕ್ ಟು ಹೆಲ್ದಿ ಬೇಕ್ ಆ್ಯಂಡ್ ಕುಕ್. ನಾನಿಲ್ಲಿ ನಿಮಗೊಂದು ಬಿಸ್ಕೆಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೆಲ್ದಿಯಾಗಿ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ಸಿಟಿಯಿಂದ ತರೋದು ಬಿಟ್ಟು ನಾವಿಲ್ಲಿ ಈ ಥರ ನಾವೇ ಮಾಡ್ಕೋಬೋದು. ಒಂದು ಪಾತ್ರೆಗೆ ಬೆಣ್ಣೆ ಒಂದು ಸ್ವಲ್ಪ, ಹಾಗೆ ಕೊಕೋ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಕೊಕೋ ಪೌಡರ್ ಬೆಣ್ಣೆ ಎಲ್ಲ ಎಷ್ಟು ಬೇಕು ಅನ್ನೋದು ನಮ್ಮ ಇದಕ್ಕೆ ಬಿಟ್ಟಂಥದ್ದು. ಒಂದು ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಬೆಣ್ಣೆ ಫ್ರಿಜ್ಜಲ್ಲಿ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟೇ. ಅದನ್ನು ಮೆಲ್ಟ್ ಮಾಡ್ಕೊಂಡು ಹಾಕ್ಬೋದು. ನಾವು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಬೆಲ್ಲದ ಹುಡಿನೂ ಹಾಕ್ಕೋಬೇಕು. ನಾವು ಬೆಲ್ಲದ ಹುಡಿ ಹಾಕ್ಕೊಳ್ಳೋದು ನಮ್ಮ ಸಿಹಿಗೆ ಅನುಗುಣವಾಗಿ ಆರೋಗ್ಯಕರವಾಗಿ ಅಂತ ಹೇಳಿರೋದ್ರಿಂದ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆ ಯೂಸ್ ಮಾಡ್ಬೋದು. ಬಿಸ್ಕೆಟ್ಗಳೆಲ್ಲ ಏನು ತುಂಬ ಸಿಹಿಯಾಗಿ ಸ್ವೀಟ್ ಥರ ಇರೋದಿಲ್ಲ, ಲೈಟ್ ಸ್ವೀಟ್ ಕೊಡ್ತಾ ಇರುತ್ತೆ. ಆಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಉಪ್ಪು. ಯಾಕಂತ ಹೇಳಿದರೆ ಅದು ಸ್ವೀಟನ್ನು ತೋರಿಸ್ತದೆ. ಸ್ವೀಟ್ ಒಂದು ಸ್ವಲ್ಪ ಕಡಪ ಬರೋದಕ್ಕೆ ಅಂತ ಉಪ್ಪು ಹಾಕ್ತಾರೆ. ಹಾಗೆ ಹಾಲು ಹಾಕ್ತಾ ನೋಡ್ಕೊಂಡು ಹಾಲು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಬಿಸ್ಕೆಟ್ ಹಿಟ್ಟು ಯಾವ ಥರ ಹದ ಬೇಕೋ ಅದಕ್ಕೆ ಸರಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ. ಹಾಗೆ ಒಂದು ಬಟರ್ ಪೇಪರ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಇಡೀ ಫುಲ್ಲಾಗಿ ಸವರ್ಕೋಬೇಕು. ಆ ಥರ ಸವರ್ಕೊಂಡು ನಾವು ಅದನ್ನು ಚಪಾತಿ ಹಿಟ್ಟಿನ ಥರ ಈ ಥರ ಮೇಲೆ ಇಟ್ಕೊಂಡು ಚಪಾತಿ ಥರ ನಾವು ಅದನ್ನು ಲಟ್ಟಿಸ್ಕೋಬೇಕು. ಚಪಾತಿ ಎಷ್ಟು ತೆಳ್ಳಗಾಗೋದು ಬೇಡ, ಅಥವಾ ಪರೋಟದಾಗೆ ತುಂಬ ತೆಳ್ಳಗೆ ಬೇಡ. ಪರೋಟ ಸ್ವಲ್ಪ ದಪ್ಪ ಇರುತ್ತೆ, ಬಟ್ ಅಷ್ಟೂ ಬೇಡ. ಬಿಸ್ಕೆಟ್ ಎಷ್ಟು ಇದಕ್ಕೆ ಬೇಕು ಅಷ್ಟು. ಹಾಗೆ ಮೇಲಿಂದ ಒಂದು ಸ್ವಲ್ಪ ಚೊಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟಲ್ಲಿ ಮಧ್ಯೆ ಚೊಕೋ ಚಿಪ್ಸ್, ಚಾಕ್ಲೇಟ್ ಪೀಸ್ಗಳು ಸಿಗ್ತಾ ಇರ್ತವೆ. ಹಾಗೆ ನಾನು ಒಂದಷ್ಟು ಚೊಕೋ ಚಿಪ್ಸ್ ಹಾಕಿ ಅದನ್ನು ಮೇಲಿನಿಂದ ಈ ಥರ ಅದ್ರ ಒಳಗೆ ಅಂಟ್ಕೊಳ್ಳೋ ಥರ, ಹೈಡ್ ಆಗೋ ಥರ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಮಗೆ ಬೇಕಾದ ಶೇಪಲ್ಲಿ ನಾವು ಅದನ್ನು ಕಟ್ ಮಾಡ್ಕೋಬೋದು. ಹೈಡ್ ಆ್ಯಂಡ್ ಸಿಕ್ ಯಾವ ಥರ ಬರುತ್ತೆ ಅದೇ ಶೇಪಿಗೆ ನಾವು ಅದನ್ನು ಕಟ್ ಮಾಡ್ಕೊಳ್ಬೋದು. ನಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿ ಅದಕ್ಕೊಂದು ನಾನು ಕ್ರಾಸ್ ಮಾರ್ಕ್ ಹಾಕಿದ್ದೀನಿ. ಅದನ್ನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಕಟ್ ಮಾಡಿಕೊಂಡೆ. ಮತ್ತು ಮೈಕ್ರೋವೇವಲ್ಲಿ ಅಥವಾ ಏರ್ ಫ್ರೈಯರಲ್ಲಿ ನಾವೊಂದು 180 ಡಿಗ್ರಿ ಅಥವಾ 175 ಡಿಗ್ರಿನಲ್ಲಿ ನಾವು ಅದನ್ನು ಒಂದು 15 ಮಿನಿಟ್ಸ್ ಬೇಯಿಸಿದರೆ ಬಿಸ್ಕೆಟ್ಸ್ ರೆಡಿ ಆಗುತ್ತೆ. ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ಸ್ ರೆಡಿ ಆಗುತ್ತೆ. ಸೊ ಇದನ್ನು ಗ್ಲಾಸ್ ಜಾರ್ನಲ್ಲೋ ಬಾಟಲ್ನಲ್ಲೋ ಹಾಕಿ ಸ್ಟೋರ್ ಮಾಡಿಕೊಂಡು 1 ವೀಕ್ ಹಾಗೆ ತಿನ್ಬೋದು. ನಾವು ಪ್ರಿಸರ್ವೇಟಿವ್ ಯಾವುದು ಹಾಕ್ತಾಯಿಲ್ಲ, ಬಟ್ ಸ್ಟಿಲ್ 1 ವೀಕ್ ಹಾಗೆ ಯೂಸ್ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಕುಕಿಂಗ್.